ಬಂದಿದ್ದಾನೆ. ಇಂದು ಅವಳ ವರ್ಷಗಳ ಸಮರ್ಪಣೆ ಮತ್ತು ಪ್ರೇಮವು ಫಲಿಸುವ ಸಮಯ ಬಂದಿದೆ ದೇವರ್ಷಿ. ಆದ್ದರಿಂದಲೇ ಕೃಷ್ಣ ಇಂದು ಮಥುರೆಗೆ ಹೋಗಲು ಆತ ತುದಿಗಾಲಲ್ಲಿ ನಿಂತಿದ್ದಾನೆ. ನಾರಾಯಣ ನಾರಾಯಣ. ಪ್ರಭು, ನಾನು ಕೂಡ ಯೋಚಿಸುತ್ತಿದ್ದೆ, ಈ ಕಂಸನು ಹೊಸ ಧರ್ಮದ ಯೋಜನೆ ಮಾಡುತ್ತಿದ್ದಾನೆ. ಆದರೂ ಅಹಂಕಾರಿ ಕಂಸನು ತನ್ನ ಕರ್ಮಗಳಿಂದ ನಿಮ್ಮ ಲೀಲೆಗಳಲ್ಲೇ ಲೀನವಾಗುತ್ತಿದ್ದಾನೆ ಪ್ರಭು. ದೇವರ್ಷಿ, ಕಂಸನಂತಹ ಅಹಂಕಾರಿ ಸದಾ ಹೀಗೆ ಯೋಚನೆ ಮಾಡುತ್ತಾನೆ. ಅವನು ಮಾಡಿದ ನಿರ್ಣಯದಿಂದಲೇ ಈ ಜಗತ್ತು ಚಲಿಸುತ್ತದೆ ಎಂದು. ಆದರೆ ಆತ ಮರೆತಿರುವುದೇನೆಂದರೆ ಅವನು ತನ್ನ ಜನ್ಮದ ನಿರ್ಣಯವನ್ನೇ ಮಾಡಲಾಗದು. ಅಂತೆಯೇ ತನಗೆ ಮುಂಬರುವ ಮೃತ್ಯುವನ್ನು ತಡೆಯಲಾಗದು. ಪ್ರಭು, ಅಂದರೆ ಇದರರ್ಥ ಈಗ ಕೃಷ್ಣ ಮಥುರೆಗೆ ಹೋಗುವುದು ನಿಶ್ಚಿತವೇ? ಹಾ ಅಮ್ಮ. ಕೃಷ್ಣ, ಅಮ್ಮನ್ ಮನ್ಸಿಗೆ ನೀನ್ ನೋವು ಮಾಡಿ ಮಥುರೆಗೆ ಹೋಗ್ತೀಯಾ? ಇಲ್ಲ ಅಮ್ಮ. ಅಪ್ಪ, ನಾನ್ ಮಥುರೆಗೆ ಹೋಗದೇ ಇರ್ಲಿ, ನನ್ನಮ್ಮಂಗೆ ಕಷ್ಟ ಕೊಡೋದಿಲ್ಲ. ಅವರಮ್ಮ ಹೇಳದೆ ಕೃಷ್ಣ ಯಾವಾಗ್ಲೂ ಮಾಡ್ತಾನೆ. ಕೇಳಿಸ್ಕೊಂಡ್ರ? ಕೃಷ್ಣ ಮಥುರೆಗೆ ಹೋಗಕ್ ಇಷ್ಟ ಪಡ್ತಿಲ್ಲ. ಆದ್ರೆ ನನ್ನನ್ ಯಾರು ಅರ್ಥ ಮಾಡ್ಕೋತಾರೆ ಇಲ್ಲಿ? ಅಮ್ಮ, ನಾನಿಲ್ವಾ? ಮತ್ಯಾಕ್ ಚಿಂತೆ ಮಾಡ್ತೀಯ? ನಾನ್ ನಿನ್ ಮನ್ಸ್ ಅರ್ಥ ಮಾಡ್ಕೋತೀನಿ. ಅಮ್ಮ, ನಾನ್ ನಿಂಗೆ ಯಾವಾಗ್ಲೂ ಕಷ್ಟ ಕೊಡೋದಿಲ್ಲ ಅಮ್ಮ, ಅಲ್ವಾ ಅಮ್ಮ? ಯಶೋದೆ, ಇಲ್ ನೋಡಿ, ನನ್ ಕಂದನ್ ಜೀವಕ್ಕೆ ಅಪಾಯ ಇರೋ ಕಡೆ ನಾನು ಖಂಡಿತವಾಗ್ಲೂ ಇರಲ್ಲ. ನಡಿ ಕೃಷ್ಣ. ಯಶೋದೆ, ಯಶೋದೆ. ಕೃಷ್ಣ, ನೀನು ನಿನ್ನ ಅಣ್ಣನ್ನೇ ಬಿಟ್ಟು ಹೋಗ್ತಾ ಇದೀಯ ಕೃಷ್ಣ? ಅಣ್ಣ, ನಾನ್ ನಿಮ್ಮನ್ ಬಿಟ್ಟು ಹೋಗ್ತಾ ಇಲ್ಲ. ನಾನಂತೂ ಅಮ್ಮನ್ ಜೊತೆ ಹೋಗ್ತಾ ಇದೀನಿ ಅಷ್ಟೇ. ಬಾ ಅಮ್ಮ. ಯಶೋದೆ, ಬಿಡು, ಹೋಗು. ಕಂದ. ಅಮ್ಮ, ಇದನ್ನೆಲ್ಲ ನಾನ್ ಕೇಳ್ತಿರ್ಲಿಲ್ಲ, ಹಸುಗಳು ಕೇಳ್ತಿದ್ವು. ಅಮ್ಮ, ನನ್ ಮನ್ಸು ಕೂಡ ನಿನ್ ಮನ್ಸಿನ ತರಾನೇ ಯಾಕೋ ಅಳ್ತಾ ಇದೆ. ಅಮ್ಮ, ನಾನು ನಿನ್ ಜೊತೆ ಬರಕ್ ತಯಾರಿದ್ದೀನಿ ಅಮ್ಮ. ಆದ್ರೆ ನೀನು ಎಲ್ರನ್ನೂ ಬಿಟ್ಟು ಇರ್ತೀಯ ಅಲ್ವಾ ಅಮ್ಮ? ಕೃಷ್ಣ, ಕಂದ, ನೀನ್ ಸುರಕ್ಷಿತವಾಗಿರೋದಷ್ಟೇ ನನ್ ಚಿಂತೆ. ಅಮ್ಮ, ಜೀವನ ಜನರಿಂದಾನೇ ಅಂದ್ರೆ ನಮ್ ಜೀವನದಲ್ಲಿ ಜನನೇ ಇಲ್ದೇ ಇದ್ರೆ ನಾವು ಸುರಕ್ಷಿತವಾಗಿದ್ದು ಏನ್ ಲಾಭ ಅಮ್ಮ? ಆದಷ್ಟು ಬೇಗ ನಮ್ಮ ಮನೆಯಲ್ಲಿ. ಅಪ್ಪ, 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 ಅಪ್ಪ. ಕೃಷ್ಣ, 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 ಅಮ್ಮ ಎಲ್ಲಿದ್ದಾಳೆ? ಅಪ್ಪ, ಅಮ್ಮನೂ ಬಂದಿದ್ದಾಳೆ. ಎಲ್ಲಿ? ಅಮ್ಮ,
ಅಮ್ಮ ಚಿಂತೆ ಮಾಡಬೇಡ, ನಿನ್ ಕೃಷ್ಣ ಯಾರಿಗೂ ಹೆದರೋದಿಲ್ಲ. ಕೃಷ್ಣನ್ನ ಮಥುರೆಗೆ ಧೈರ್ಯವಾಗಿ ಕರ್ಕೊಂಡು ಹೋಗಿ. ಹಾಗೆ ಕಂಸನಿಗೆ ಇದನ್ನ ತಪ್ಪದೆ ಹೇಳಿ, ನನ್ನ ಕೃಷ್ಣನ್ನ ಸರಿಯಾಗಿ ಗುರುತಿಸು ಅಂತ. ಇವನು ಯಶೋದೆಯ ಮಗ, ದೇವಕಿ ಮಗ ಅಲ್ಲ. ನಾರಾಯಣ ನಾರಾಯಣ. ಮುಂಬರುವ ಸಮಯದಲ್ಲಿ ಬಾಲಕ ಕೃಷ್ಣನು ಏನಾಗಬೇಕೋ ಆ ಪರಮಾವತಾರಿ ಶ್ರೀಕೃಷ್ಣ ಮಾತೆ ಯಶೋದೆಯ ನಿರ್ಣಯದಿಂದಲೇ ಆಗುತ್ತಾನೆ. ಆದರೆ ಪ್ರಭು, ದೇವಿ ದೇವಕಿಯು ಕೃಷ್ಣನಿಗೆ ಜನ್ಮ ನೀಡಲು ತನ್ನ ಎಲ್ಲವನ್ನೂ ಬಲಿದಾನ ಮಾಡಿದ್ದಾಳೆ. ಅವಳ ಈ ತ್ಯಾಗಕ್ಕೆ ಜಗತ್ತಿನಲ್ಲಿ ಯಾವ ತುಲನೆಯೂ ಇಲ್ಲ. ಹೀಗಿರುವಾಗ ಮಾತೆ ಯಶೋದೆಯ ಭಾವನೆಯನ್ನು ಜಗತ್ತು ಹೇಗೆ ಸ್ವೀಕಾರ ಮಾಡುತ್ತದೆ ಪ್ರಭು? ದೇವಿ, ನೀನು ಸತ್ಯವನ್ನೇ ಹೇಳುತ್ತಿದ್ದೀಯ. ಧರ್ಮದ ಮಾರ್ಗದಲ್ಲಿ ಚಲಿಸುತ್ತಾ ಮಾತೆ ದೇವಕಿಯು ತನ್ನೆಲ್ಲವನ್ನ ತ್ಯಾಗ ಮಾಡಿದ್ದಾಳೆ, ತನ್ನ 8 ಪುತ್ರರ ಜೀವನವನ್ನು. ಆದರೆ ಆ ಸಮಯಕ್ಕೆ ಕೃಷ್ಣನ ಜನ್ಮ ಆಗಿರಲಿಲ್ಲ ದೇವಿ. ಪ್ರಭು, ನನ್ನ ಪುತ್ರ ಹೇ ಪ್ರಭು, ಈಗ ನೀವೇ ಅವನ ರಕ್ಷೆ ಮಾಡಬೇಕು ಪ್ರಭು, ನೀವೇ ಅವನ ರಕ್ಷೆ ಮಾಡಬೇಕು. ಪ್ರಭು, ಒಬ್ಬ ತಂದೆಯ ಹೃದಯ ಅವನ ಪುತ್ರನಿಗೆ ಬರುವ ಸಂಕಟಗಳ ಕಲ್ಪನೆಯ ಮಾತ್ರದಿಂದಲೇ ಎಷ್ಟು ವ್ಯಥೆಗೆ ಒಳಗಾಗುತ್ತಿದೆ. ದೇವಿ, ಮಹಾರಾಜ ವಸುದೇವನಿಗೆ ಭಯವಿರುವುದು ಎಲ್ಲಿ ಅವನ ವರ್ಷಗಳ ತಪಸ್ಸು, ಅವನ ಬಲಿದಾನ, ಅವನ ತ್ಯಾಗ ವ್ಯರ್ಥವಾಗುವುದೋ ಎಂದು. ನಾವು ಅವನ ಈ ಭಯವನ್ನು ದೂರ ಮಾಡಲು ಏನೂ ಮಾಡಲಾಗದೆ ಪ್ರಭು. ದೇವಿ, ಭಯವನ್ನು ಕೇವಲ ವಿಶ್ವಾಸದಿಂದ ದೂರ ಮಾಡಬಹುದು. ಮತ್ತೆ ವಾಪಸ್ ಬಂದಾಗ ನಮ್ಮಮ್ಮ ಹೀಗೆ ನಗ್ತಾ ಇರ್ಬೇಕು. ಕೃಷ್ಣ, ಯಶೋದೆ, ಹೊರಡೋ ಸಮಯ ಆಗಿದೆ. ಎಲ್ಲ ಗೋಕುಲವಾಸಿಗಳು ಕಾಯ್ತಾ ಇದ್ದಾರೆ. ಗೋಪರ ಜೊತೆಯಲ್ಲಿ ಮಥುರಾ ಪುರಿಗೆ ಹೊರಟನು ಶ್ಯಾಮನು, ಹರಿಸಿ ಮುಗುಳು ನಗೆ ಮಾತೆ ಯಶೋದೆಯ ಹೃದಯದ ಬೇಗೆ, ನಯನದಿ ಹರಿದಿರೆ ಯಮುನೆಯ ಹಾಗೆ, ತಾಯಿಯನ್ನೊಪ್ಪಿಸಿ ನಡೆದಿ ಹದೀರ, ಮೋಹವ ತೊರೆಸಲು ನಂದ ಕಿಶೋರ, ಜನಿಸಿದ ನೆಲವನು ಕಾಣುವ ಬಯಕೆ, ಹೊಮ್ಮಿರೆ ನಡೆದಿಹ ತಾಯ ನಗರಕ್ಕೆ. ನಾನು ಆ ರೀತಿ ಎಲ್ಲ ಯೋಚನೆ ಮಾಡಲ್ಲ. ಹಾಗಾದರೆ ಯೋಚಿಸು, ಅಂತಹ ಕುಟಿಲ ನೀತಿಯ ತಂತ್ರ ಯೋಚಿಸು ಅಕ್ರೂರ. ಅದರಿಂದ ಗೋಕುಲದ ಬಾಲಗೋಪಾಲರ ಹತ್ಯೆಯೂ ಆಗಬೇಕು ಮತ್ತು ಭಗವಂತ ಕಂಸನ ಮೇಲೆ ಯಾರಿಗೂ ಸಂದೇಹವೂ ಬರಬಾರದು. ಅಕ್ರೂರ, ನೀನು ಗೋಕುಲದ ಬಾಲಕರನ್ನು ಮೃತ್ಯುಲೋಕಕ್ಕೆ ತಲುಪಿಸುವ ಯೋಜನೆ ಮಾಡು. ನಾನು ಅವರ ಸ್ವಾಗತದ ಸಿದ್ಧತೆ ಮಾಡುತ್ತೇನೆ. ಅಕ್ರೂರ, ಒಂದು ವೇಳೆ ಬಾಲಕರ ಹತ್ಯೆಯ ನಿನ್ನ ಈ ಯೋಜನೆ ಸಫಲವಾದರೆ ದೇವಕಿ ಮತ್ತು ವಸುದೇವನ ಹತ್ಯೆಯನ್ನು ನೀನೇ ಮಾಡುವೆಯಂತೆ. ಜನ್ಮಭೂಮಿಯ ದಿಸೆಯಲಿ ಪಯಣ ಕಾತರದಲ್ಲಿ ಗೈ. ಗೋಕುಲವಾಸಿಗಳೇ, ರಾತ್ರಿಯ ವಿಶ್ರಾಂತಿ ನಾವಿಲ್ಲೇ ಮಾಡೋಣ. ಬೆಂಕಿ ಹಚ್ಚೋದಕ್ಕೆ ಹೋಗಿ ಕಟ್ಗೆ ತನ್ನಿ.
ಆಗ್ಬೇಕು. ಆ ಬಾಲಕ ಯಾರು? ಅವನು ಕಂಸನ್ ಶತ್ರುನಾ? ಕೃಷ್ಣ, ಆ ಬಾಲಕ ದೇವಿ ದೇವಕಿ ಮತ್ತು ಮಹಾರಾಜ ವಸುದೇವನ 8ನೇ ಮಗು. ದೇವಕಿ ಅಮ್ಮ? ಅಪ್ಪ ಅವಳು ಸೆರೆಮನೆಯಲ್ಲಿರ್ತಾಳ? ಅವಳು ಸೆರೆಮನೆಯಲ್ಲಿರೋದಿಲ್ಲ. ಕಂಸ ಅವಳನ್ನ ಬಂಧಿಸಿ ಸೆರೆಮನೆ ಕಳಿಸಿದಾನೆ. ಆದ್ರೆ ಯಾಕಪ್ಪ? ಯಾಕಂದ್ರೆ ದೇವಿ ದೇವಕಿ ಮತ್ತು ಮಹಾರಾಜ ವಸುದೇವ ಹೊರಗಿದ್ದಿದ್ರೆ ಅವರು ಅವ್ರ ಕಂದನ್ನ ಯಾವಾಗ್ಲೂ ಕಾಪಾಡ್ತಾ ಇದ್ರು. ಹಂಗೆ ಅಲ್ವಾ ಅಪ್ಪ ನೀನು ಮತ್ತೆ ಅಮ್ಮ ನನ್ನ ರಕ್ಷಣೆ ಮಾಡೋದು? ಹಾ ಕೃಷ್ಣ, ಹಂಗೇನೆ. ಕಂಸನು ನಿಮಗೆ ಗೋಕುಲದ ಎಲ್ಲಾ ಮಕ್ಕಳನ್ನು ಹತ್ಯೆ ಮಾಡುವ ಕಾರ್ಯವನ್ನು ನೀಡಿದ್ದಾನೆ. ಆದರೆ ಸತ್ಯವೇನೆಂದರೆ ಕಂಸ ಈ ಕಾರ್ಯವನ್ನು ಪೂರ್ಣಗೊಳಿಸುವ ಮತ್ಯಾವುದೋ ಯೋಜನೆಯನ್ನು ಅವಶ್ಯವಾಗಿ ಮಾಡಿರುತ್ತಾನೆ. ಕಂಸ 2 ತಲೆಯ ಹಾವಿದ್ದಂತೆ ಅಕ್ರೂರರೇ. ಅವನು ಕೇವಲ ನಿಮ್ಮಿಂದ ಯಾವುದೋ ತಪ್ಪಾಗಲೆಂದಷ್ಟೇ ಬಯಸುತ್ತಿದ್ದಾನೆ. ಮತ್ತು ನಿಮ್ಮ ಆ ತಪ್ಪು ಕಂಸನಿಗೆ ನಮ್ಮ ಅಷ್ಟಮ ಸಂತಾನವನ್ನು ತಲುಪುವ ಮಾರ್ಗವಾಗುತ್ತದೆ. ಅಕ್ರೂರರೇ, ಯುದ್ಧ ಜೀವ ನೀಡಿಯಲ್ಲ, ಬದಲಾಗಿ ಜೀವಂತವಾಗಿದ್ದು ಜಯಿಸಲಾಗುತ್ತದೆ. ಅದಕ್ಕಾಗಿ ನೀವು ಜೀವಂತವಾಗಿರಬೇಕು. ಅಪ್ಪಣೆ ಮಹಾರಾಜ. ಆಜ್ಞೆ ಮಹಾರಾಜ. ನನ್ನ ಅಷ್ಟಮಾಳಿಯನನ್ನು ನನ್ನಿಂದ ಅವನ ಮಾವನಿಂದ ದೂರವಾಗಿಸಿ ಬಿಟ್ಟಿದ್ದೆ. ಆದರೆ ಇಂದು ನಿನ್ನ ಮೋಸಕ್ಕೆ ಸೋಲಾಗಿದೆ ಹಾಗೂ ನನ್ನ ಪ್ರೇಮ ಗೆದ್ದು ಬಿಟ್ಟಿದೆ. ನನ್ನ ಪ್ರೀತಿಯ ಅಳಿಯನನ್ನು ನಾನು ನನ್ನ ಮಡಲಿನಲ್ಲಿ ಎತ್ತಿ ಎತ್ತಿ ಆಡಿಸ ಬಯಸಿದ್ದೆ. ಇಂದು ಅವನೇ ಕುಣಿದು ಕುಪ್ಪಳಿಸುತ್ತಾ ಗೋಕುಲದ ಬಾಲಕರ ಜೊತೆ ನನ್ನ ಬಳಿಯೇ ಬರುತ್ತಿದ್ದಾನೆ. ಯಾವ ಆಟವನ್ನು ನೀನು ಆರಂಭಿಸಿದ್ದೆಯೋ ಅದನ್ನು ಸಮಾಪ್ತಗೊಳಿಸುವ ಸಮಯ ಬಂದಿದೆ. ಕಂಸ ಏನಮ್ಮ ಅಂತ ಹೇಳು, ಜೋರಾಗಿ ಹೇಳು. ನನ್ ಗಂಟ್ಲು ಒಣಗ್ತಾ ಇದೆ. ನನಗ್ ನೀರು ಬೇಕು. ನೀರು ಬೇಕಾ? ತಗೊಳ್ಳಿ ನೀರು, ಕುಡಿರಿ. ನಿನ್ನ ಆ ವಿಷ್ಣು ಪರಮಾತ್ಮನ ಕರಿ. ಅವನೇ ಬಂದು ನಿಮ್ಮೆಲ್ರಿಗೂ ನೀರ್ ಕುಡ್ಸೋದಕ್ ಹೇಳಿ. ಅಪ್ಪ, ಈ ಸೈನಿಕರು ಜನರಿಗೆ ತೊಂದರೆ ಯಾಕೆ ಕೊಡ್ತಾ ಇದ್ದಾರೆ? ಕೃಷ್ಣ, ಅಲ್ಲಿ ನೋಡ್ಬೇಡ, ಅವರು ಕೆಟ್ಟ ಸೈನಿಕರು. ನಡಿ ಇಲ್ಲಿಂದ. ಅಪ್ಪ, ನಾವು ಕೆಟ್ಟದನ್ನ ನೋಡ್ತೇನೆ ಇದ್ರೆ ಅದರ ಅಂತ್ಯ ಹೇಗ್ ಮಾಡೋದು? ಸುಸ್ವಾಗತ ಗೋಕುಲವಾಸಿಗಳೇ.